ಪಟ್ಟಣದ ದೇವಿರಮ್ಮನಹಳ್ಳಿ ವೃತ್ತದ ಬಳಿ ಇರುವ ಸಾಯಿಬಾಬಾ ದೇವಸ್ಥಾನದ ಬಳಿ ಓಕಿನಾವಾ ಬಿಸಿಆರ್ ಕರಾಟೆ ಜೋಡೋ ಶಾಲೆಯನ್ನು ಉದ್ಘಾಟಿಸಲಾಯಿತು ಮತ್ತು 27 ವಿದ್ಯಾರ್ಥಿಗಳಿಗೆ ಬ್ಯಾಕ್ ಬೆಲ್ಟ್ ವಿತರಣಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮವನ್ನು ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಮತ್ತು ಕರಾಟೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬೆಲ್ಟ್ ವಿತರಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಕರಾಟೆ ತರಬೇತುದಾರರಾದ ಸುನಿಲ್ ರವರು, ನಾವು ಮೊದಲು ಕರಾಟೆ ಕಲಿತ ಸ್ಥಳವನ್ನು ಎಂದಿಗೂ ಮರೆಯಬಾರದು. ಯಾವುದೇ ಕ್ರೀಡೆಯನ್ನು ಶ್ರದ್ಧೆಯಿಂದ ಅಭ್ಯಾಸಿಸಿ ಕಲಿಯಬೇಕು. ಕ್ರೀಡೆಯನ್ನು ಗಳಿಸುವುದರ ಜೊತೆಗೆ ಅದನ್ನು ಉಳಿಸಿಕೊಳ್ಳಲು ಹೆಚ್ಚಿನ ಗಮನ ನೀಡಬೇಕು. ಕರಾಟೆ ಕಲಿಯುವುದರಿಂದ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಇದರ ಜೊತೆಗೆ ಗುರು ಹಿರಿಯರನ್ನು ಗೌರವಿಸುವುದು ಮುಖ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ತರಬೇತುದಾರರು, ಕರಾಟೆ ಕೇವಲ ಒಂದು ಕ್ರೀಡೆಯಲ್ಲ, ಅದು ಶಿಸ್ತು, ಆತ್ಮವಿಶ್ವಾಸ ಮತ್ತು ಸ್ವಯಂ ರಕ್ಷಣೆಯ ಕಲೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರಾಟೆ ಶಾಲೆಯು ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿಯನ್ನು ನೀಡುವ ಮೂಲಕ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಸಹಕರಿಸುತ್ತದೆ ಎಂದಿದ್ದು, ಕಾರ್ಯಕ್ರಮದಲ್ಲಿ ಕರಾಟೆ ತರಬೇತುದಾರರ ರಾಜೇಂದ್ರ ಮತ್ತು ಗುರು ಸೇರಿದಂತೆ ಪೋಷಕರು ಹಾಗೂ ಕರಾಟೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೆಲ್ಟ್ ವಿತರಿಸಿದ ನಂತರ ಪೋಷಕರು ಮತ್ತು ಇತರ ಗಣ್ಯರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದು, ಈ ಕಾರ್ಯಕ್ರಮವು ಕರಾಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಯಾವಾಗಲೂ ಇವಾಗ ನಮ್ಮ ಕರೆಂಟ್ ಸಿಚುವೇಶನ್ ಅಲ್ಲಿ ಪ್ರೆಸೆಂಟ್ ವರ್ಲ್ಡ್ ನಲ್ಲಿ ಮರಿತಾ ಇರೋದೇ ಮೇನ್ ರೆಸ್ಪೆಕ್ಟ್ ಅನ್ನೋದು ನಾವು ಕೊಡ್ತಾ ಇಲ್ಲ ಎಷ್ಟೋ ಕಡೆ. ಇದನ್ನ ಫಸ್ಟ್ ನಾವು ಮೇಂಟೈನ್ ಮಾಡಬೇಕು. ನಾವು ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಸೀನಿಯರ್ಸ್ ಇರ್ಬೋದು, ನಮ್ಮ ಗುರು ಹಿರಿಯರು ಯಾರೇ ಆಗಿರಲಿ, ಫಸ್ಟ್ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಆದ್ಮೇಲೆ ನೀವು ಮುಂದಕ್ಕೆ ಕಲಿಯಕ್ಕಾಗಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಡೆವಲಪ್ ದಟ್ ಅಂಡ್ ವಿ ಹ್ಯಾವ್ ಟು ಕೀಪ್ ಪ್ರಾಕ್ಟೀಸಿಂಗ್. ಮುಂದೇನು ಇದೇ ತರ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಪೇರೆಂಟ್ಸ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಈ ಲೆವೆಲ್ ರೀಚ್ ಆಗ್ತಿಲ್ಲ. ಹಾಗೇನೆ ನಾವು ಅಷ್ಟೇ ಒಂದು ಲೆವೆಲ್ ಬರಬೇಕು ಅಂತ ಯಾವಾಗಲೂ ನಾವು ನಮ್ಮ ಪೇರೆಂಟ್ಸ್ ನ ನೆನೆಸ್ಕೊಳ್ತೀವಿ. ನಾವು ಓದೋ ಟೈಮಲ್ಲೂ ಅಷ್ಟೇ ನಮ್ಮ ತಂದೆಯವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ. ಎಲ್ಲ ಒಂದು ಸಪೋರ್ಟ್ ಬರಲಿಲ್ಲ ಅಂತ ಹೇಳಿದ್ರೆ ಈ ಲೆವೆಲ್ ನಾವು ರೀಚ್ ಆಗ್ತಿಲ್ಲ. ಸೊ ನಾವು ಎಲ್ಲಾ ಪೇರೆಂಟ್ಸ್ಗೂ ಒಂದು ಧನ್ಯವಾದ ಹೇಳ್ತಾ, ಹಾಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದೆರಡು ಮಾತು ಮುಗಿಸ್ತೇನೆ. ಮೊದಲನಾಗಿ ತುಂಬಾ ಖುಷಿ ಪಡೋ ವಿಷಯ ಅಂತ ಹೇಳಿದ್ರೆ, ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಕರಾಟೆ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ನಂಜನಗೂಡಿನಲ್ಲಿ. ನಮ್ಮ ಮುರಳಿ ಮಾಸ್ಟರ್ ಇದ್ರು, ಅವ್ರ ಹತ್ರ ನಾನು ಫಸ್ಟ್ ಇಲ್ಲಿ ನಂಜನಗೂಡಿನಲ್ಲಿ ಕರಾಟೆ ಸ್ಟಾರ್ಟ್ ಮಾಡಿದ್ದು ಈಗ ಹೋಗ್ಬೇಕಾದ್ರೆ. ಅದಾದ್ಮೇಲೆ ಬ್ಲಾಕ್ ಬೆಲ್ಟ್ ಆದ್ಮೇಲೆ ಹಾಗೆ ಸೊರಂಡಿ ಅನ್ನೋ ಒಂದು ಸ್ಟೈಲ್ ಜಾಯಿನ್ ಮಾಡಿ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದು. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು, ಆಮೇಲೆ ನಮ್ಮ ಅವರು, ನಮ್ಮ ವಿಶ್ವಚೇತನ್ ಅಂತ ಹೇಳಿ ಅವರು, ಹಾಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫಸ್ಟ್ ನಾವು ಕರಾಟೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಒಂದೊಂದಾಗಿ ಫಸ್ಟ್ ನಾವು ಬ್ಲಾಕ್ ಬೆಲ್ಟ್ ಅಂತ ಹೇಳಿ ಮೈಸೂರಿನಲ್ಲಿ ಮಾಡ್ತೀವಿ. ಯಾವಾಗಲೂ ಇವಾಗ ನಮ್ಮ ಕರೆಂಟ್ ಸಿಚುವೇಶನ್ ಅಲ್ಲಿ ಪ್ರೆಸೆಂಟ್ ವರ್ಲ್ಡ್ ನಲ್ಲಿ ಮರಿತಾ ಇರೋದೇ ಮೇನ್ ರೆಸ್ಪೆಕ್ಟ್ ಅನ್ನೋದು ನಾವು ಕೊಡ್ತಾ ಇಲ್ಲ ಎಷ್ಟೋ ಕಡೆ. ಇದನ್ನ ಫಸ್ಟ್ ನಾವು ಮೇಂಟೈನ್ ಮಾಡಬೇಕು. ನಾವು ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಸೀನಿಯರ್ಸ್ ಇರ್ಬೋದು, ನಮ್ಮ ಗುರು ಹಿರಿಯರು ಯಾರೇ ಆಗಿರಲಿ, ಫಸ್ಟ್ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಆದ್ಮೇಲೆ ನೀವು ಮುಂದಕ್ಕೆ ಕಲಿಯಕ್ಕಾಗಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಡೆವಲಪ್ ದಟ್ ಅಂಡ್ ವಿ ಹ್ಯಾವ್ ಟು ಕೀಪ್ ಪ್ರಾಕ್ಟೀಸಿಂಗ್. ಮುಂದೇನು ಇದೇ ತರ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ